ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕಳೆದ 365 ದಿನಗಳಲ್ಲಿ ನಾವು ಕೇವಲ ಸುದ್ದಿಯನ್ನು ಹೇಳಲಿಲ್ಲ, ಸಮಾಜದ ಬದಲಾವಣೆಗೆ ಮುನ್ನುಡಿ ಬರೆದ್ವಿ. ರಾಜಕೀಯ ನಾಯಕರನ್ನು ಜನರ ಪರವಾಗಿ ನೇರವಾಗಿ ಪ್ರಶ್ನಿಸಿದ್ವಿ. ಅಧಿಕಾರದ ಗದ್ದುಗೆಯಲ್ಲಿರೋರಿಗೆ ಜನರ ಸಂಕಷ್ಟದ ಬಿಸಿ ಮುಟ್ಟಿಸಿದ್ವಿ. ವೀಕ್ಷಕರೇ ನೋಡಿ, ನಮ್ ಚಿಕ್ಕಬಳ್ಳಾಪುರ ಬಸ್ ಸ್ಟಾಂಡ್ ಯಾವ ಸ್ಥಿತಿಯಲ್ಲಿ ಇದೆ ಅಂದ್ರೆ ಇಲ್ಲೇ ಗಲೀಜ್ ಇಲ್ಲೇ ಹೋಗಿತಾವ್ರೆ, ಇಲ್ಲೇ ಗಲೀಜ್ ಆಗ್ತಾವ್ರೆ, ಡಸ್ಟ್ ಎಲ್ಲ ತಗೊಂಬಂದ್ ಇಲ್ಲಿ ಹಾಕ್ತಾವ್ರೆ. ನೋಡ್ತಾ ಬಂದ್ರೆ ನಮ್ಗೆ ಇಲ್ಲಿ ಬಸ್ ಸ್ಟಾಂಡ್ ಅನಿಸ್ತಾ ಇಲ್ಲ. ಇದು ಒಳ್ಳೊಳ್ಳೆ ಅಂಗಡಿಗಳವೆ, ಇದನ್ನ ಬಾಡಿಗೆ ಕೊಟ್ರೆ ಜನಗಳಿಗೆ ಉದ್ಧಾರ ಆಗ್ತಾರೆ. ಬಟ್ ಇಲ್ಲಿ ಗಲೀಜ್ ನೋಡಿ, ಹುಚ್ಚಟ್ಟಿ ಇಲ್ಲಿ ಅಂಗಡಿ ಬಾಡಿಗೆ ಕೊಡಕ್ ಆಗ್ತೀರಾ? ಸರ್ಕಾರಕ್ಕೂ ಲಾಸ್. ಏನಕ್ಕೆ ಬಸ್ ಸ್ಟಾಂಡ್ ಕಟ್ಟಿದಾರ ಅಂತ ಇವ್ರಿಗಾದ್ರೆ ಅರ್ಥ ಆಗ್ಬೇಕು. ಹುಚ್ಚಟ್ಟಕ್ಕೆ ಬಸ್ ಸ್ಟಾಂಡ್ ಕಟ್ಟದಂಗ ಐತಿ ನಮ್ಮ ಸರ್ಕಾರದ್ದು. ನೋಡಿ ಎಷ್ಟೊಂದು ಗಬ್ಬು ಬರ್ತಾ ಇದೆ ಅಂದ್ರೆ ಹುಚ್ಚಾಕ್ಬಿಟ್ಟು ಸ್ಮೆಲ್ ತಡಕ್ ಆಗ್ತಾ ಇಲ್ಲ. ಬಟ್ ಇಲ್ಲೇ ಪಕ್ಕದಲ್ಲೇ ಹೋಟ್ಲ್ಗಳೆಲ್ಲ ಅವೆ. ನೋಡಿದ್ರೆ ಊಟ ಇಲ್ಲೇ ಮಾಡ್ತಾವ್ರೆ. ಜನರ ಆರೋಗ್ಯ ಏನ್ ಆಗ್ಬೇಕನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಾಂಪೌಂಡ್ ಈ ಸೆರಂಡಿ ಇದೆ ಮೇನ್ ಪ್ರಾಬ್ಲಮ್ ಏನಿದೆ ಅಂತ. ಹಾಸ್ಪಿಟಲ್ ಮುಂದೆ ಈ ತರ ಇದ್ರೆ ಇದೊಂದು ಸಮಸ್ಯೆ. ಇವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ನಲ್ಲಿ ಔಟ್ ಸೈಡ್ ಹಾಕಿದ್ದಾರೆ. ಈ ನಲ್ಲಿ ಔಟ್ ಸೈಡ್ ಇಂದ ಅವ್ರೇನ್ ಮಾಡೋರು ಬೀಗ ಹಾಕೋರೆ. ಆ ನೀರು ಬರೋ ಟೈಮಲ್ಲಿ ಇವ್ರು ಇರಲ್ಲ. ಸೊ ಈ ಖಾಲಿಗಿದೆ, ನೀರಿಲ್ಲ ಇವ್ರಿಗೆ. ಇವ್ರಿಗೆ ವಾಶ್ರೂಮ್ ಅಲ್ಲಿ ನೀರಿಲ್ಲ. ಈಗ ಅರ್ಜಿ ಕೊಟ್ಟಿದ್ದಾರೆ ಮೇಡಮ್, ಆಲ್ರೆಡಿ ಅರ್ಜಿಗಳು 2-3 ಕಿತ ಕೊಟ್ಟಿದ್ದಾರೆ ಅವರು. ಬಟ್ ಆದ್ರೂ ಅವರು ಅವ್ರಿಗೆ ಹೇಳ್ಬಿಡಿ, ಈ ಪೈಪ್ ನ ಡೈರೆಕ್ಟ್ ಆಗಿ ಅದ್ರ ಒಳಗಡೆ ಹಾಕೋದ್ರಿಂದ ನೀರು ಅವ್ರು ಡೈರೆಕ್ಟ್ ಅವ್ರು ಇಲ್ಲ ಅಂದ್ರೂ ನಾವು ಹೊರಟೋಗ್ತದೆ ಅಷ್ಟೇ. ಬಿಡಿ, ಇಲ್ಲ ಬಿಡಿ, ಒಳಗಡೆ ಹಾಕಿಸ್ಬಿಡ್ತೀವಿ ಬಿಡಿ ಸರ್. ಒಳಗಡೆ ಬರಕ್ ಚಾನ್ಸ್ ಇಲ್ಲ. ಬಟ್ ಇಲ್ಲಿ ನೋಡ್ತಾರೆ ಕಿಟಕಿಗಳೇನಾದ್ರು ನೋಡ್ಬೋದು. ಎಫ್ಐಆರ್ ಮಾಡ್ತಾರೆ. ಎಫ್ಐಆರ್ ಮಾಡಿ ಅವ್ರನ್ನ ಫೋಟೋ ಎಲ್ಲ ಅವ್ರಿಗೆ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಐತೆ. ಈ ಏರಿಯಾದಲ್ಲೇನೆ ಎಲ್ಲರೂ ಈ ಏರಿಯಾ ಕಡೆ ಫೈಂಡ್ ಔಟ್ ಮಾಡಿದಾರ. ಇವತ್ ನೈಟ್ ಏನಾದ್ರೂ ಅಲ್ಲಿ ಬಂದೇ ಬರ್ತಾರೆ ಸರ್, ಇಲ್ಲೇ ಸ್ಟೇ ಮಾಡಿ ಹೇಳಿದಾರೆ. ಈಗ ಪಿ ಎಸ್ ಐ ಅವ್ರ ಜೊತೆ ಮಿಸ್ ಆಯ್ತಂತ ಅಡ್ರೆಸ್. ಆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಅವ್ರ ಬರೋಷ್ಟಿಗೆ ಲೇಟ್ ಆಗೋಯ್ತು. ಅಷ್ಟೊತ್ತಿಗೆ ಅವ್ನು ಎಸ್ಕೇಪ್ ಅಂತ ಬಂದಿದ್ರು. 112 ಬಂದಿದ್ರು. ಈ ಬಾಗಿಲು ತಟ್ಟೋದಿಗೆಲ್ಲ ಮಾಡೋದ? ಇಲ್ಲ ಇಲ್ಲ, ಏನು ಮಾಡಿಲ್ಲ. ಸುಮ್ನೆ ಬರೋದು, ಒಳಗಡೆ ಬಂದು ಕ್ಲಾಸ್ ಇಲ್ಲಿ ಮಕ್ಳು ಬಟ್ಟೆಗಳು ಹಾಕಿರ್ತಾರಲ್ಲ ಅದನ್ನ ಇದ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಹಳ್ಳಿಗಳ ಕಣ್ಣೀರಿಗೆ ಸ್ಪಂದನೆ. ಮೂಲ ಸೌಕರ್ಯವಿಲ್ಲದ ಹಳ್ಳಿಗಳಿಗೆ ದೀಪವಾದ್ವಿ. ರಸ್ತೆ, ನೀರು, ದೀಪದಂತಹ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಇದನ್ನ ಒಂಚೂರು ಏನಾದ್ರೂ ನಿಮ್ಮ ಕಡೆಯಿಂದ ಏನು ವ್ಯವಸ್ಥೆ ಇದೆ ಅಂತ ವ್ಯವಸ್ಥೆ ಮಾಡ್ರಿ. ಇನ್ನೊಂದು ನೋಡಿ, ಶೌಚಾಲಯಗಳು ಹೆಂಗಿದೆ ಅಂದ್ರೆ ನೀಟ್ನೆಸ್ ಇಲ್ಲ. ಇಲ್ಲಿ ಯಾರನ್ನೊಬ್ಬರು ಹೈರ್ ಮಾಡಕ್ಕೆ ಒಂದು ಆಪ್ಷನ್ ಎಲ್ಲ ಕ್ಲೀನ್ ಮಾಡಿಸಿ ಸರ್. ಇಲ್ಲೆಲ್ಲ ಎಷ್ಟು ಇಲ್ಲಿ ಯಾರನ್ನೊಬ್ಬರನ್ನ, ಯಾಕಂದ್ರೆ ಕೆಟ್ಟದಾಗಿತ್ತು. ಇಲ್ಲಿ ಅವ್ರು ಕ್ಲೀನ್ ಮಾಡಿ ನೋಡಿ, ಆಲ್ರೆಡಿ ಒಂದು ಕ್ಲೋಸ್ ಮಾಡಾಕಿದ್ದಾರೆ. ಅವ್ರು ಆಲ್ರೆಡಿ ಒಂದು ವಾಶ್ರೂಮ್ ಕ್ಲೋಸ್ ಮಾಡಾಕಿದ್ದಾರೆ. ಸ್ವಲ್ಪ ಮಕ್ಕಳಿಗೋಸ್ಕರ ಇದೊಂದು ವ್ಯವಸ್ಥೆ ಮಾಡಿ. ನೀನ್ ಹೆಂಗಂದ್ರೆ ಖರ್ಜೂರಂಗ್ ರೆಡಿ ಮಾಡಿ ಕೊಟ್ಬಿಡ್ಬೋದು. ಬೋರ್ಡ್ ಹಾಕೊಂಡು ಯಾರು ಬರ್ಬಾರ್ದು. ನಿಕ ಬೋರ್ಡ್ ಹಾಕೋದು ಕೇಳ್ಬೇಕಲ್ಲ, ನಾನು ಇದೆಯಾ ಖರ್ಜೂರ ಯಾವ ತರ ಬಿಡಿಸ್ಬೇಕು ಅದೆಲ್ಲ ನಮ್ಗೆ ಗೊತ್ತಿದೆ. ನಿಮ್ಗೆ ಗೊತ್ತಿದೆಯಾ? ಏನು ರೋಡಲ್ಲಿ ಎಲ್ಲ ಸಿರಂಡಿ ಹತ್ರ ಕ್ಲೀನ್ ಮಾಡೋದು, ಎತ್ಕೊಂಡ್ಬಂದು ಇಲ್ಲಿ ಹಾಕೋದು, ಇದು ಪ್ಯಾಕ್ ಮಾಡೋದು. ಯಾರು ಹೇಳಿರೋದು? ನನ್ನ ಹತ್ರ ವಿಜುವಲ್ಸ್ ಐತೆ. ಎಲ್ಲಾ ಸ್ಟೋರಿ ತಗೊಂಡ್ಬಂದು ನಿನ್ನ ಹತ್ರ ಬಂದಿರೋದು ಫೈನಲ್ ಆಗಿ. ನೀನ್ ಎಲ್ಲೋ ಕೇರಳ ಅಂತ ಬಂದ್ಬಿಟ್ಟು ಇಲ್ಲಿ ಹೆಂಗ್ ಮತ್ತೆ ಜನ ಸಾಯಿಸ್ಬಿಡ್ಬೇಕಂದ್ರೆ ನಾವು ನೋಡ್ತಾ ಇರ್ಬೇಕು. ಫುಡ್ ಇನ್ಸ್ಪೆಕ್ಟರ್ ಬರ್ತಾವ್ರೆ, ಪೊಲೀಸ್ ಅವ್ರನ್ನ ಕರೆಸ್ತಾ ಇದ್ನಿ.
ಮಾನವೀಯತೆಯ ಹೆಜ್ಜೆ. ಕಷ್ಟದಲ್ಲಿದ್ದವರ ಬಳಿಗೆ ಹೋದಾಗ ಅವರು ನಮ್ಮನ್ನು ತಮ್ಮ ಮನೆಯವರಂತೆ ಕಂಡು ಕಷ್ಟ ಹಂಚಿಕೊಂಡಿದ್ದಾರೆ. ನಮ್ಮ ಕೈಲಾದ ನೇರ ಸಹಾಯವನ್ನು ನೀಡುವ ಮೂಲಕ ನೊಂದವರ ಮುಖದಲ್ಲಿ ನಗು ಮೂಡಿಸುವ ಸಣ್ಣ ಪ್ರಯತ್ನವನ್ನು ಸುಮನ್ ಟಿವಿ ಮಾಡಿದೆ. ಹಲವಾರು ಹೆಣ್ಣು ಮಕ್ಕಳ ನೋವಿಗೆ ನಾವು ಧ್ವನಿಯಾದೆವು. ಅವರ ಸಮಸ್ಯೆಗಳನ್ನು ಸಮಾಜದ ಮುಂದೆ ಇಟ್ಟು ಅವರಿಗೆ ನ್ಯಾಯ ಸಿಗುವಂತೆ ಮಾರ್ಗದರ್ಶನ ನೀಡಿದ್ದು ನಮಗೆ ಹೆಮ್ಮೆಯ ವಿಷಯ. ಇವಾಗ ನನ್ನ ಜೀವನ ಹಾಳಾಗೋಗುತ್ತೆ ಸರ್. ನಾನು ಎಷ್ಟು ಹೇಳ್ಕೊಳಕ್ಕೂ ಆಗಲ್ಲ. ಫೈಟ್ ಮಾಡೋಕ್ಕಾಗುತ್ತೆ ನಮ್ಮ ಇಷ್ಟು ಪ್ರಪಂಚದಲ್ಲಿ? ಮಾತಾಡಲ್ಲಿ ಮತ್ತೆ ಇಷ್ಟೆಲ್ಲ ಫೈಟ್ ಮಾಡೋಕ್ಕಾಗುತ್ತೆ ನಿನ್ ಕೈಲಿ? ಆಗುತ್ತೆ ಸರ್, ನಾನು ಮಾಡ್ತೀನಿ. ಇಲ್ಲ ಸತ್ತೋಗ್ತೀನಿ ಬೇಕಾದ್ರೆ. ಅವ್ನು ಬರ್ಲಿ ಇಲ್ಕೆ. ನಂಗೆ ನ್ಯಾಯ ಬೇಕು. ಸರ್, ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೆ. ಲವ್ ಮಾಡಿ ಅವ್ನು ಹಿಂಸೆ ಕೊಟ್ಟು ನನ್ನ ಹತ್ರ ಫೋಟೋಗಳೆಲ್ಲ ತಗೊಂಡು ಏನೋ ಇದು ಮಾಡಿದ್ದು ಅದೆಲ್ಲ ಆದ್ಮೇಲೆ ನನ್ನ ಮನೆಗೆ ಹೋಗ್ಬಿಟ್ಟು ಹೇಳ್ದೆ ನಮ್ಮವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು, ನಮ್ಮ ಮನೆಗೆ ಹೋಗ್ಬಿಟ್ಟು ನಾವು ಯಾರನ್ನೋ ನೋಡ್ಬಿಟ್ಟು ಮದುವೆ ಮಾಡಿ ನನ್ನ ಲೈಫ್ ನಾನು ನೋಡ್ಕೊಂಡೆ. ಅವನೇನ್ ಮಾಡಿದಾನೆ ಅಂದ್ರೆ ವಿಡಿಯೋಸು ಫೋಟೋಸು ಏನೋ ಮೆಸೇಜಸ್ಸು ಅವೆಲ್ಲ ಹಾಕಿ ನನ್ನ ಜೀವನ ಹಾಳು ಮಾಡಿದ್ದಾರೆ. ಅಂಬರೀಷು, ಸುನೀಲು, ಭಾನುಪ್ರಿಯಾ ಅಂತ. ಸುಮನ್ ಟಿವಿ ಅಂದ್ರೆ ಅದು ಬರೀ ವಾಹಿನಿಯಲ್ಲ, ಅದು ಜನರ ಧ್ವನಿ. ನಮ್ಮನ್ನು ಬೆಳೆಸಿದ, ನಮಗೆ ಪ್ರೋತ್ಸಾಹ ನೀಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ, ನಮ್ಮ ಜಾಹೀರಾತುದಾರರಿಗೂ ಹಾಗೂ ಹಗಲಿರುಳು ಶ್ರಮಿಸಿದ ನಮ್ಮ ತಂಡಕ್ಕೆ ದೊಡ್ಡ ಸಲಾಂ. ನಿಮ್ಮ ಈ ಪ್ರೀತಿ ಹೀಗೆ ಮುಂದುವರೆಯಲಿ. ಇನ್ನು ಮುಂದೆಯೂ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ಜನಸಾಮಾನ್ಯರ ಪರವಾಗಿ ನಾವು ಸದಾ ಇರುತ್ತೇವೆ.